ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ರತ್ನ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. ಸುಧನ್ವ ನೋಡ್ತಾ ಇದ್ದಾನೆ. ಪ್ರತಿನಿತ್ಯವೂ ಕೂಡ ತಾನು ತನ್ನ ಅಂತರಂಗದಲ್ಲಿ ಯಾವ ನಿರ್ಮಲಾತ್ಮ ದಿವ್ಯ ಮೂರ್ತಿಯನ್ನು ಧ್ಯಾನ ಮಾಡ್ತೀನೋ ಅವನೇ ಅರ್ಜುನನ ರಥದ ಮುಂದೆ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ರೋಮಾಂಚನವಾಗ್ಬಿಡ್ತು. ರೋಮಾಂಚನದಿಂದ ಅಲ್ಲೇ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ. ಮನಸ ಸಂತೋಷಗೊಂಡಿದ್ದಾನೆ. ಜಯಕಾರದಿಂದ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಜಗರಂತರಾತ್ಮಕ ಸರ್ವ ಚೈತನ್ಯ ಜಿಯಾ ಶುದ್ಧಾದ್ವಯ ನಿರಂಜನ ನಿರಾವರಣ ಜಿಯಾ ನಿನ್ನೊಳಗೀ ಸಮಸ್ತಮಂ ಅಧ್ಯಸ್ಥಮಾಗಿದೆ ನೀನೇ ಸತ್ಯರೂಪ ಜಿಯಾ ನಾರಾಯಣ ಮುಕುಂದ ಮಾಧವ ಕೃಷ್ಣ ಜಿಯಾ ಚಕ್ರಿಯೇ ಪೀತವಾಸ ಲಕ್ಷ್ಮೀ ಲೋಲಾ ಜಿಯಾ ಸರ್ವಸ್ವತಂತ್ರನೇ ಬಿಡಿಸು ಸಂಸಾರ ಪಾಶದಿಂದ ಎನ್ನನು ಎಂದು ಕವಿ ಬಹಳ ಚೆನ್ನಾಗಿ ಆ ಪರಮಾತ್ಮನನ್ನ ಅದ್ವೈತ ಭಾವದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಸರ್ವರ ಅಂತರಾತ್ಮನಾಗಿದ್ದೀಯಾ, ಸರ್ವ ಚೈತನ್ಯ ಸ್ವರೂಪನಾಗಿದ್ದೀಯಾ, ಶುದ್ಧವಾದಂತಹ ಅದ್ವಯ ಸ್ವರೂಪ ಅದ್ವಿತೀಯನಾಗಿದ್ದೀಯಾ. ನೀನು ನಿರಂಜನ ನಿರಾವರಣ, ನೀನು ಯಾವಾಗಲೂ ಕೂಡ ಪ್ರಕಾಶಮಾನವಾಗಿದ್ದೀಯಾ. ಪರಮಾತ್ಮ ಹೇಳೋದಾದ್ರೆ ಈ ಪ್ರಪಂಚವೆಲ್ಲ ನಿನ್ನಲ್ಲೇ ಅಧ್ಯಸ್ಥವಾಗಿದೆ, ಕಲ್ಪಿತವಾಗಿದೆ. ನಿಜವಾಗಿ ಇದೆಲ್ಲವೂ ಕೂಡ ಕೇವಲ ಆಭಾಸ ಮಾತ್ರ. ಪ್ರಪಂಚದಲ್ಲಿ ಸತ್ಯ ಯಾವುದು ಅಂದರೆ ನೀನೇ ಸತ್ಯ ಸ್ವರೂಪ. ಇದೆಲ್ಲವೂ ಕೂಡ ಕೇವಲ ಆಭಾಸ, ಮಾಯೆಯೇ ಹೊರತು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಬೆಲೆಯೇ ಇಲ್ಲ. ನಾರಾಯಣ, ಮುಕುಂದ, ಮಾಧವ, ಕೃಷ್ಣ ಅಂತ ಹೇಳಿಬಿಟ್ಟು ಆ ಕೃಷ್ಣ ಅಂತಂದ್ರೆ ನಮ್ಮ ಪಾಪವನ್ನೆಲ್ಲ ಸೆಳೆದುಕೊಂಡು ಅನುಗ್ರಹ ಮಾಡುವನು ಅಂತ. ಸುದರ್ಶನ ಚಕ್ರಧಾರಿಯೇ, ಪೀತಾಂಬರನೇ, ಲಕ್ಷ್ಮೀ ಲೋಲನೆ ಅಂತ ಹೇಳಿಬಿಟ್ಟು ಆ ಕೃಷ್ಣನ ಸ್ತೋತ್ರ ಮಾಡ್ತಾ, ಪರಮಾತ್ಮ ನೀನು ಸರ್ವಸ್ವತಂತ್ರ, ನಿನಗೆ ಪ್ರಪಂಚದಲ್ಲಿ ಎಲ್ಲವೂ ಅಧೀನವಾಗಿದೆ, ಸರ್ವೇಶ್ವರ ನೀನು. ಆದ್ದರಿಂದ ನಿನಗೆ ಎಲ್ಲ ಸಾಮರ್ಥ್ಯವಿರೋದ್ರಿಂದ ಈ ಸಂಸಾರ ಪಾಶದಿಂದ ನನ್ನನ್ನು ಬಿಡುಗಡೆ ಮಾಡು, ಸಾಕು, ನನಗೆ ಈ ಮೋಹ ಸಾಕು ಅಂತ ಹೇಳಿಬಿಟ್ಟು ಬಹಳ ಭಕ್ತಿಯಿಂದ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಜಗನ್ಮಯನನ್ನ ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡ್ತಾ ಮುಂದೆ ಆ ಸುಧನ್ವ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಸುಧನ್ವನ ಭಕ್ತಿಯನ್ನೇ ವರ್ಣನೆ ಮಾಡ್ತಾ ಇದ್ದಾನೆ. ಭಯಭರಿತ ಭಕ್ತಿಯಿಂ ಭಾವಿಸಿದನು ಆ ಜಗನ್ಮಯನಂ ಬಳಿಕ ದೇವಕೆ ನಿನ್ನ ಸರ್ವಜ್ಞತೆಯನೇ ಎನಗೆ ತೋರಿಸಿದೆ. ಲೇಸಾಯಿತು ನಿನ್ನೆ ಕೃಪೆಯಿಲ್ಲದೊಡೆ ಪಾಂಡವರ್ಗೆ ಜಯವೆತ್ತಣದು ಲೋಕದೊಳ್ ಸಾಕದಂತಿರಲಿ ಬಯಲ ಭಂಜನೆ ಬೇಡ ಮಾಡಲೊಂದು ಪ್ರತಿಜ್ಞೆಯನು
ಅರ್ಜುನಂ ನಿನ್ನ ಮುಂದೆನ್ನ ಮೇಲೆನುತ್ತ ಸುಧನ್ವಂ ನುಡಿದನು. ಹೀಗೆ ಭಕ್ತಿಯಿಂದ ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಧ್ಯಾನ ಮಾಡಿದ್ದಾನೆ. ಜಗನ್ಮಯನಾದಂತಹ ಜಗನ್ನಾತ್ಮನಂತಹ ಆ ವಿಶ್ವರೂಪನನ್ನ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಮಾತ್ಮ, ನೀನು ನಿನ್ನ ಸರ್ವಜ್ಞ ಸ್ವಭಾವವನ್ನೇ ನನಗೆ ತೋರಿಸ್ಬಿಟ್ಟಿದೀಯಾ. ಎಲ್ಲವೂ ನಿನಗೆ ಗೊತ್ತಾಗತ್ತೆ ಅನ್ನೋದು ಕ್ಷಣ ಮಾತ್ರಕ್ಕೆ ತೋರಿಸ್ಬಿಟ್ಟೆ. ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಏನು ಬಂತು, ಕ್ಷಣ ಮಾತ್ರದಲ್ಲಿ ನೀನು ಅವನ ರಥಕ್ಕೆ ಬಂದ್ಬಿಟ್ಟು ನಾನು ಸರ್ವಜ್ಞ, ಎಲ್ಲವನ್ನೂ ಅಂತರಾತ್ಮನಾಗಿ ತಿಳಿತಾ ಇದ್ದೀನಿ ಅನ್ನೋದನ್ನು ತೋರಿಸ್ಬಿಟ್ಯಾ. ಪರಮಾತ್ಮ, ವಾಸ್ತವವಾಗಿ ಹೇಳದೇ ಇತ್ತು ಅಂತಂದರೆ ಈ ಲೋಕದಲ್ಲಿ ಪಾಂಡವರು ಗೆದ್ರು ಅಂತಂದರೆ ಅದೆಲ್ಲವೂ ನಿನ್ನ ಅನುಗ್ರಹದಿಂದ. ನೀನು ಹೇಳಿಬಿಟ್ಯಾ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿ. ಪಾಂಡವರು ಅಂದರೆ ನಾನು ಅಂದರೆ ಬೇರೆ ಬೇರೆ ಎಲ್ಲ ಅಂತ ಹೇಳಿಬಿಟ್ಟು. ಆದ್ದರಿಂದ ನಿನ್ನ ಅನುಗ್ರಹದಿಂದಲೇ ಪಾಂಡವರ ಗೆಲುವಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಮೇಲ್ಮಾತುಗಳೆಲ್ಲ ಬೇಡ. ಈಗ ಅರ್ಜುನ ನಿನ್ನ ಮುಂದೆ ಒಂದು ಪ್ರತಿಜ್ಞೆಯನ್ನು ಮಾಡಲಿ. ಅದು ಯಾವ ವಿಷಯದಲ್ಲೇ? ನನ್ನನ್ನು ಕೊಲ್ಲೋ ವಿಷಯದಲ್ಲಿ ಪ್ರತಿಜ್ಞೆ ಮಾಡಲಿ. ನಾನು ಆ ಪ್ರತಿಜ್ಞೆಗೆ ತಕ್ಕಂತಹ ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ. ಅಂದರೆ ಸುಧನ್ವನ ಮನಸ್ಸಿನಲ್ಲಿ ಇನ್ನೂ ಕೃಷ್ಣನ ದರ್ಶನವಾದ ಮೇಲೆ ನಾನು ಹೆಚ್ಚು ಹೊತ್ತು ಬದುಕಿರಬಾರ್ದು, ಈ ಲೋಕದ ಇದೆಲ್ಲವೂ ಸಾಕು ನನಗೆ, ಬೇಗ ಅರ್ಜುನ ನನ್ನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು, ನಾನು ಕೃಷ್ಣನನ್ನು ನೋಡ್ತಾ ಪ್ರಾಣವನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಮಾಡ್ತಾ, ಕೃಷ್ಣ ನನ್ನ ಮೇಲೆ ಒಂದು ಪ್ರತಿಜ್ಞೆ ಮಾಡಲಿ ಅರ್ಜುನ ನಿನ್ನ ಮುಂದೆ ಅಂತ ಹೇಳ್ಬಿಟ್ಟು ಬಹಳ ಪರಾಕ್ರಮದಿಂದ ಹೇಳಿದ್ದಾನೆ. ಅದನ್ನ ಅರ್ಜುನ ಕೇಳಿದ ಕೂಡಲೇ ಅರ್ಜುನನಿಗೂ ಕೂಡ ಮನಸ್ಸಿನಲ್ಲಿ ಉತ್ಸಾಹ ಬಂದಿದೆ. ಅವನು ಕೂಡ ಕೇಳೋ ಅಂತ ಹೇಳ್ಬಿಟ್ಟು ಸುಧನ್ವನ ಹತ್ರ ಹೇಳ್ತಾ ಇದ್ದಾನೆ. ಅರ್ಜುನಂ ಕೇಳ್ದನು ಎಲೆ ಮರುಳೇ ನೋಡಾದೊಡೆ ಆರ್ಜಿಸಿದ ಸುಕೃತಮು ಎಳ್ಳೆನಿತಿಲ್ಲದಿಗ ಪುಣ್ಯವರ್ಜಿತನ ಲೋಕಮಾಗಲಿ ತನಗೆ ನಿನ್ನ ತಲೆಯಂ ಮೂರು ಬಾಣದಿಂದೆ ನಿರ್ಜರರ್ ಮೆಚ್ಚಲರಿಯದೊಡೆ ಎಂದು ನುಡಿಯಲ್ಕೆ ದುರ್ಜಯನಿವಂ ನಿನಗೆ ಸಾಧ್ಯನಲ್ಲೆಂದು ಹರಿಗರ್ಜಿಸಿದನು. ಆ ಪಾರ್ಥನಂ ಬಳಿಕ ಹಂಸಧ್ವಜನ ತನಯ ನಿಂತೆಂದನು. ಅರ್ಜುನ ಅದನ್ನು ಕೇಳಿದ ಕೂಡಲೇ, ಮರುಳೇ ಈಗ ನೋಡಪ್ಪ, ಸ್ವಲ್ಪವೂ ಕೂಡ ಪುಣ್ಯವಿಲ್ಲದ ಮಹಾಪಾಪಿಷ್ಠರ ಲೋಕ ನನಗೆ ಪ್ರಾಪ್ತಿಯಾಗಲಿ. ಯಾವಾಗ ಅಂತಂದರೆ 3 ಬಾಣದಲ್ಲಿ ನಿನ್ನ ತಲೆಯನ್ನು ನಾನು ಹಾರಿಸದೇ ಇದ್ದರೆ ನನಗೆ ಅಂಥ ಪಾಪಿಷ್ಠರಲ್ಲಿ ಪಾಪಿಷ್ಠರ ಲೋಕ ನನಗೆ ಬರಲಿ. ನಾನು ನಿನ್ನನ್ನು ಸಂಹಾರ ಮಾಡೋದನ್ನು ಸಕಲ ದೇವತೆಗಳು ಕೂಡ ಸಾಕ್ಷಿಯಾಗಿ ನೋಡಲಿ ಅಂತ ಹೇಳಿಬಿಟ್ಟು ಅರ್ಜುನ ಹೇಳೋಣ. ಕೃಷ್ಣನಿಗೆ ಆ ಸಂದರ್ಭದಲ್ಲಿ ನಗು ಬಂದ್ಬಿಡ್ತು. ಆ ಸುಧನ್ವ ಹೇಳ್ದ ಅಂತ ಹೇಳಿಬಿಟ್ಟು ನನ್ನನ್ನು ಕೇಳದೆ ನೀನು ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳಿಬಿಟ್ಟು ದುರ್ಜಯ ನೀವಂ ನಿನಗೆ ಸಾಧ್ಯನಲ್ಲ ಅಂತ. ಅಂದರೆ ನೀನು ಕೇವಲ ನನ್ನ ಒಂದು ಅನುಗ್ರಹವಿಲ್ಲದೆ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಸುಧನ್ವನು ಕೂಡ ಮಹಾಹರಿಭಕ್ತ, ಅರ್ಜುನ ಕೃಷ್ಣನ ಪ್ರಾಣ. ಆದ್ದರಿಂದ ಆ ಸುಧನ್ವನ ಭಕ್ತಿಯನ್ನು ವಿಶೇಷವಾಗಿ ಎತ್ತು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ಸುಧನ್ವ ದುರ್ಜಯಪ್ಪ, ಇವನನ್ನು ನಿನಗೆ ಗೆಲ್ಲೋದಕ್ಕೆ ಆಗತ್ತೆ, ನೀನು ಎಂತ ಹೀಗೆ ಪ್ರತಿಜ್ಞೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳೋಣ. ಆ ಸಂದರ್ಭದಲ್ಲಿ ಆ ಅರ್ಜುನನ ಹತ್ರ ಹಂಸಧ್ವಜನ ಮಗನಾದಂತಹ ಸುಧನ್ವನು ಕೂಡ ಪ್ರತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಹೇಳ್ತಾ ಇದ್ದಾನೆ. ಲೋ ಅರ್ಜುನ, ಬಹಳ ಗರ್ವದಿಂದ ನುಡಿದು ಬಿಟ್ಟಿಯಲ್ಲ ಕೃಷ್ಣನ ಮುಂದೆ, ಕೇಳು ನನ್ನ ಮಾತನ್ನ. ಗರ್ವದಿಂ ನುಡಿದಲ ಪಾರ್ಥ ಕೃಷ್ಣನ ಮುಂದೆ ಗೀರ್ವಾಣರೆಲ್ಲರೂ ನೋಡುತ್ತಿರಲೀಗ ನೀಂ ಸರ್ವಶಕ್ತಿ ಉಳಿಸುವ 3 ಬಾಣಗಳಂ ನಡುವೆ ಖಂಡಿಸದಿರ್ದೊಡೆ ಉರ್ವಿಗಳ್ ಪಾತಕಿಗಳಾಗಿರ್ದವರ ಗತಿಗಳರ್ವೆನೆಂದು ಆ ಸುಧನ್ವಂ ಬಳಿಕ ಮೇದಿನಿಯದಿರ್ವಿನಂ ತೆಗೆದೆಚ್ಚನರ್ಜುನನ ತೇರೊಂದು ಸೆಲ್ವ ಮಾತ್ರಂ ತೊಲಗಲು. ಅಲ್ಲ
ಅಲ್ಲಪ್ಪ ಅರ್ಜುನ, ಕೃಷ್ಣ ಬಂದಾನ್ ಕೂಡಲೇ ಅಹಂಕಾರ ಜಾಸ್ತಿ ಆಗ್ಬಿಡ್ತಾನೆ ನಿನಗೆ. ಕೃಷ್ಣನ ಮುಂದೆ ಇಷ್ಟೆಲ್ಲ ನೀನು ಗರ್ವದಿಂದ ನುಡಿತಾ ಇದೀಯಾ. ಇಲ್ಲಿ ಬಂದಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಅವರು ಕೂಡ ಸಾಕ್ಷಿಯಾಗಿದೆ. ನೀನು ಸರ್ವಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಂಡು ಪ್ರಯೋಗ ಮಾಡುವಂತಹ 3 ಬಾಣಗಳನ್ನು ಕೂಡ ನನಗೆ ಮುಟ್ಟೋದ್ರೊಳಗೆ ನಾನು ತುಂಡರಿಸದೇ ಇದ್ರೆ ಈ ಭೂಮಿಯಲ್ಲಿ ಮಹಾಪಾತಕಿಗಳಿಗೆ ಯಾವ ಒಂದು ದುರ್ಗತಿಯಾಗತ್ತೋ ಅಂಥ ದುರ್ಗತಿ ನನಗೆ ಬರಲಿಪ್ಪ ಅಂತ ಹೇಳಿಬಿಟ್ಟು ಅವನು ಹೇಳ್ತಾ ತನ್ನ ಒಂದು ತೀವ್ರವಾದಂತಹ ಬಾಣವನ್ನು ತೆಗೆದುಕೊಂಡ್ಬಿಟ್ಟು ಅರ್ಜುನನ ರಥದ ಮೇಲೆ ಪ್ರಯೋಗ ಮಾಡಿದ್ದಾನೆ. ರಥ ಸ್ವಲ್ಪ ದೂರ ತೊಲಗಿಬಿಡ್ತು. ಅಲ್ಲೇ ವಿಶೇಷವಾಗಿ ಸುಧನ್ವನ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಕೃಷ್ಣ ರಥದ ಮೇಲೆ ಕೂಳ್ತಿದ್ದಾನೆ ಅಂತ ಹೇಳಿ ನೀನು ಈ ರೀತಿ ಅಹಂಕಾರ ಪಡ್ತಾ ಇದೆಯಾ, ಕೃಷ್ಣನ ಸಮೇತವಾಗಿ ನಿನ್ನ ರಥವನ್ನು ನಾನು ತಳ್ಳಿಬಿಡ್ತೇನೆ ಹಿಂದಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ಬಾಣದಿಂದ ಅರ್ಜುನನ ರಥ ಹಿಂದಕ್ಕೆ ಸರಿದು ಬಿಟ್ಟಿದೆ. ಯಾವ ರೀತಿ ಆ ಬಾಣದಿಂದ ಪರಿಣಾಮವಾಯಿತು ಅಂತ ಹೇಳಿಬಿಟ್ಟು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೂ ಕೂಡ ಒಂದು ಸಂಕಷ್ಟಕ್ಕೆ ಸಿಕ್ಕಿಸ್ಬಿಟ್ಟ. ತೇರ್ಮಗುಳ್ದಳವಿಯಂ ತೊಲಗಿ ಬೆಂಡಾಗಿ ನಾನೂರ್ಮಡಂ ಪೊಗಲ್ಕೆ ತಲೆದೂಗಿ ಮುರಗರಂ ಕಾರ್ಮೊಳಗುವಂತಿರೇ ಸುಧನ್ವನಂ ಕೊಂಡಾಡಿ ನೋಡಿ ಪಾರ್ಥನ ಮೊಗವನು ಘೋರ್ಮಿಸಿದನು. ಅಂದಿನ ಜಯದ್ರಥನ ಕಥೆ ಬಂದುದು ಆರ್ಮುಳಿದೊಡಂ ಮಣಿವನಲ್ಲ ಮೇಣಿವನೊಡನೆ ಮಾರ್ಮಲೆವರಿಲ್ಲ ನೀನೆನ್ನೊಳಾಲೋಚಿಸದೆ ನುಡಿದೆ ಭಾಷೆಯನೆಂದನು. ಈ ರೀತಿಯಾಗಿ ಆ ಸುಧನ್ವನ ಆ ಬಾಣ ಪ್ರಯೋಗ ಯಾವಾಗ ಆಯಿತು, ರಥಕ್ಕೆ ಬಡೀತು, ಅದು ಕ್ಷಣ ಮಾತ್ರದಲ್ಲಿ ಬೆಂಡಾಗ್ಬಿಡ್ತಂತೆ. ಇಡೀ ರಥವೇ ಒಂಥರ ಬಾಗ್ಬಿಡ್ತು. ನಾರ್ಮೊಳಂ ಪೋಗೋಲ್ಕೆ ಅಂತ 400 ಮೊಳ ಹಿಂದಕ್ಕೆ ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ಸುಧನ್ವನ ಪರಾಕ್ರಮವನ್ನು ನೋಡಿಬಿಟ್ಟು ಕೃಷ್ಣ ತಲೆದೂಗುಬಿಟ್ಟ. ಸುಧನ್ವನನ್ನು ಕೊಂಡಾಡ್ತಾ ಇದ್ದಾನೆ. ಆ ಪರಾಕ್ರಮಿ ಅಂದರೆ ಸುಧನ್ವ ಅಂತ ಹೇಳಿಬಿಟ್ಟು ಅವನನ್ನು ಕೊಂಡಾಡ್ತಾ ಅರ್ಜುನನನ್ನು ನೋಡಿಬಿಟ್ಟು ಒಂಥರ ಭಗವಂತನಿಗೆ ಮನಸ್ಸಿಗೆ ದುಃಖವಾಗ್ಬಿಡ್ತು. ಅಲ್ಲಪ್ಪ, ಅವತ್ತು ಜಯದ್ರಥನ ಸಂಹಾರ ಕಾಲದಲ್ಲಿ ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿದೆ, ಈ ಒಂದು ನಾಳೆ ದಿವಸ ಸೂರ್ಯಾಸ್ತದೊಳಗೆ ಈ ಜಯದ್ರಥನ ತಲೆಯನ್ನು ನಾನು ಹಾರಿಸದೇ ಇದ್ದರೆ ನನಗಿಂಥ ದೋಷ ಬರಲಿ ಅಂತ. ನಾನು ಪಕ್ಕದಲ್ಲಿದ್ದೀನಿ, ಕೃಷ್ಣ ಏನು ಮಾಡಲಿ ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿಬಿಟ್ಯಾ. ನಿನ್ನ ಪ್ರತಿಜ್ಞೆ ಪೂರೈಸೋದಕ್ಕೆ ನಾನು ಅನೇಕ ರೀತಿಯ ಲೀಲೆಗಳನ್ನು ಮಾಡೋ ಹಾಗಾಯಿತು. ಅಲ್ಲಪ್ಪ, ಇವಾಗಲೂ ಕೂಡ ಅಂಥ ಒಂದು ಸಂದರ್ಭವನ್ನೇ ತಂದ್ಕೊಂಡು ಬಿಟ್ಟಿದೆಯಲ್ಲಪ್ಪ. ನಾನು ಸಿಟ್ಟಾದರೂ ಕೂಡ ಇವನು ಹೆದರೋನಲ್ಲ, ಇವನು ಮಹಾಭಾಗವತೋತ್ತಮ. ಪರಮಾತ್ಮನ ಸಿಟ್ಟು ಅಂತಂದರೆ ಅದು ಅನುಗ್ರಹನ ಮಾಡ್ತಾನೆ ಹೊರತು ಸ್ವಲ್ಪವೂ ಕೂಡ ಹೆದರೋದಿಲ್ಲ. ಅಷ್ಟೇ ಅಲ್ಲ, ಈ ಸುಧನ್ವನನ್ನು ಎದುರಿಸೋರು ಯಾರಿದ್ದಾರೆ, ನೀನು ಸ್ವಲ್ಪವೂ ಕೂಡ ಆಲೋಚನೆ ಮಾಡದೆ ನನ್ನ ಹತ್ರ ಕೇಳ್ದೇನೆ ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲಪ್ಪ ಅಂತ ಹೇಳಿಬಿಟ್ಟು ಈ ಸುಧನ್ವನನ್ನು ವಿಶೇಷವಾಗಿ ಪರಮಾತ್ಮ ಕೊಂಡಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಈ ಸುಧನ್ವನಿಗೆ ಈಗ ಮರಣಕಾಲ ಸನ್ನಿಹಿತವಾಗಿದೆ. ಮರಣಾಂತಾನಿ ವೈರಾಣಿ ಅಂತ ಹೇಳಿಬಿಟ್ಟು ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಈ ಸುಧನ್ವ ಸಾಮಾನ್ಯನಲ್ಲಪ್ಪ, ಏಕಪತ್ನಿ ವ್ರತಸ್ಥ. ಅವನಿಗೆ ವಿಶೇಷವಾದಂಥ ಬ್ರಹ್ಮಚರ್ಯದ ಬಲವೂ ಕೂಡ ಇದೆ. ಇವನೇಕ ಪತ್ನಿ ವ್ರತಸ್ಥನಾಗಿಹುದರಿಂತವೇ ತಾತನಾಜ್ಞೆಯಂ ಪಾಲಿಸುತ್ತೆ ಬಹುದರಿಂ ಕವಲಿಲ್ಲದೆಮ್ಮನರ್ಚಿಪ ಭಕ್ತನಹುದರಿಂದ ಅಜಭವ ಸುರೇಶ್ವರರ್ಗೆ ಬವರದೊಳ್ಮಣಿವನಲ್ಲ ಇನ್ನಿವನ ಶೌರ್ಯಮಂ ಜವಗೆಡಿಸಿ ನಮ್ಮನುರೆ ಬಳಲಿಸುವ ಧೈರ್ಯಮಂ ಭುವನತ್ರಯವನಂಜಿಸುವ ವಿಪುಲ ವೀರ್ಯಮಂ ನೋಡೆಂದು ಹರಿನುಡಿದನು.
ಅರ್ಜುನ, ಇವನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದ ಬ್ರಹ್ಮಚರ್ಯದ ಸಾಮರ್ಥ್ಯವಿದೆ. ಇವನು ತಂದೆಯ ಮಾತಿಗೆ ಬಹಳ ವಿಧೇಯನಾಗಿರೋದ್ರಿಂದ ಪೂರ್ಣವಾಗಿ ತಂದೆಯ ಅನುಗ್ರಹವಿದೆ. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಯಾವುದೇ ಒಂದು ಪ್ರಯೋಜನಾಪೇಕ್ಷೆ ಇಲ್ಲದೆ ಬಹಳ ಏಕಾಗ್ರತೆಯಿಂದ ನನ್ನ ಭಕ್ತನಾಗಿದ್ದಾನೆ. ಆದ್ದರಿಂದ ಸಾಕ್ಷಾತ್ ಪರಮೇಶ್ವರನೇ ಬಂದರೂ ಕೂಡ, ಬ್ರಹ್ಮ ಬಂದರು, ದೇವೇಂದ್ರ ಬಂದರು, ಯುದ್ಧದಲ್ಲಿ ಹಿಮ್ಮೆಟ್ಟೋದಿಲ್ಲ. ಇವನ ಶೌರ್ಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಟ್ಟು ನೀನು ಯುದ್ಧ ಮಾಡೋದು ಅಂದರೆ ಸಾಮರ್ಥ್ಯವಲ್ಲಪ್ಪ. ನೋಡು, ಇವನ ಶೌರ್ಯವನ್ನು ನೋಡು, ನಮ್ಮನ್ನೇ ಸುಸ್ತು ಮಾಡಿಸ್ಬಿಟ್ಟಿದ್ದಾನೆ. 3 ಲೋಕವನ್ನೂ ಕೂಡ ಹೆದರಿಸುವಂತಹ ವಿಶೇಷ ಸಾಮರ್ಥ್ಯವಿದೆ ಇವನಿಗೆ. ಇವನ ವೀರ್ಯವನ್ನು ನೋಡು ಅಂತ ಹೇಳಿಬಿಟ್ಟು ಆ ಸುಧನ್ವನನ್ನು ಹೊಗಳ್ತಾ ಇದ್ದಾನೆ. ಈ ರೀತಿ ಅರ್ಜುನನ ಮಾತು, ಕೃಷ್ಣನ ಮಾತನ್ನು ಕೂಡ ಕೇಳ್ತಾ ಸುಧನ್ವ ಹೇಳ್ತಾ ಇದ್ದಾನೆ. ಅನಿತರೊಳ್ ಕಲಿಸುಧನ್ವನಂ ಕೇಳ್ದು ನುಡಿದನು. ಎಲೆವನಜಾಕ್ಷ ಬೆಟ್ಟಮಂ ಕೊಡೆವಿಡಿದು ಪಟ್ಟಿಯಂ ನೆನೆಯಲಿಯದವೋ ಈ ಪಾರ್ಥನಂ ರಕ್ಷಿಸುವೆನೀ. ಕೃಪೆಯೊಳಾವು ಬರಿದೆ ತೊನೆದೊಡೆ ಏನಹುದು ಇನ್ನುರಣದೊಳು. ಈ ದೇಹಮಂ ನಿನಗೊಪ್ಪಿಸದೆ ಬಿಡೆಂ ಸಾಗದಂತಿರಲಿ. ಒಮ್ಮೆ ಮುನಿದು ನೋಡು ಅಳುಕಿದೊಡೆ ನಿನ್ನ ಕಿಂಕರನಲ್ಲೆನುತ ರಥವನೊಡೆಯೆಚ್ಚನು. ಸೊರ್ರನೆ ಸುಳಿದು ಸುತ್ತಿ ಬೆಂಡಾಗೆ ಕುದುರೆಗಳ್ ಕಿರ್ರನೆ ಕಪೀಶ್ವರಂ ಪಲ್ಗಿರಿದು ಚೀರಲ್ಕೆ. ಕರ್ರನೆ ಕವಿಯ ಕಣ್ಗೆ ಕತ್ತಲೆ ಶಿರೋಭ್ರಮಣೆಯಿಂ ಕೃಷ್ಣ ಫಲುಗುಣರ್ಗೆ. ಗುರ್ರನೆ ಪೊರಳ್ದು ಗಾಲಿಗಳೇಳೆ ಧರಣಿಂ ತಿರ್ರನೆ ತಿರುಗುವ ಸುಟ್ಟುರೆ ಗಾಳಿಯಂದದಿಂ. ಸರ್ರನೆ ಸರಿದುದು ಹಿಂದಕ್ಕೆ ರಥ ಮತ್ತವನನ ಸುರಾರಿ ಬಣ್ಣಿಸಿದನು. ಸುಧನ್ವನನ್ನ ಮತ್ತೆ ವರ್ಣಿಸ್ತಾ ಪರಮಾತ್ಮ ಹೇಳೋಣ. ಆ ಸುಧನ್ವನಿಗೆ ಆ ಮಾತನ್ನು ಕೇಳಿಬಿಟ್ಟು ಅವನು ಇರೋ ವಿಷಯವನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ, ಗೋವರ್ಧನಗಿರಿಯನ್ನು ಧಾರಣೆ ಮಾಡಿಬಿಟ್ಟು ನೀನು ಗೋಕುಲವನ್ನು ರಕ್ಷಣೆ ಮಾಡೋ ಹಾಗೆ ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇದೀಯಾ. ನಾವು ನಿನ್ನ ಕೃಪೆಗೆ ಸೇರಿದವರಲ್ಲ. ಆಯ್ತಪ್ಪ, ಈ ಶರೀರವನ್ನು ಯುದ್ಧದಲ್ಲಿ ನಿನಗೆ ಒಪ್ಪಿಸ್ಬಿಡ್ತೀನಿ. ನೀನು ಬಂದಿದೀಯಾ ಅಂಥೇಳಿ ಹೆದರಿಬಿಟ್ಟು ನಾನೇನಾದ್ರು ಅಳುಕಿದ್ರೆ ನಿನ್ನ ಭಕ್ತನಲ್ಲ ಅಂತ ಆಗಬೇಕು. ನೋಡು ನನ್ನ ಶಕ್ತಿಯನ್ನು ಅಂತ ಹೇಳಿಬಿಟ್ಟು ಅವನು ವೀರಾವೇಶದಿಂದ ಬಾಣಪ್ರಯೋಗವನ್ನು ಮಾಡೋಣ. ಅರ್ಜುನನ ರಥ ಪುನಃ ತಿರುಗುತ್ತಾ ಇದೆ. ವಿಶೇಷವಾದಂತಹ ಆ ಸಾಮರ್ಥ್ಯದಿಂದ ರಥದಲ್ಲಿ ಆದ ಪರಿಣಾಮವನ್ನು ನೋಡಿಬಿಟ್ಟು ಮತ್ತೆ ವರ್ಣಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಬಹಳ ಸಿಟ್ಟು ಬಂದಿದೆ. ಕೊಡವಿಪತಿಗೆ ಬಳಿಕ ಕೆಂಡದಂತಾಗೆ ಕುಡಿಗೊಬ್ಬು ಧೂಮಲತೆಯಂಬಲಿರೆ ಓಂಕಾರದೊಡನೆ ನಿಶ್ವಾಸಮಂ ಬಿಡುವ ನಾಸಾಪುಟಂ ಜ್ವಾಲೆಯೊಂದದೊಳೊಪ್ಪಿರೆ ಕಿಡಿಯಿಡುವ ಕೋಪಮಂ ತಾಳ್ದಂ ಧನಂಜಯಂ ಕಡೆಗಾಲದಂದಿನ ಧನಂಜಯಂ ತಾನೆನಲ್ ಪಡೆನಡುಗೆ ಬೊಬ್ಬಿರಿದು ಪೂಡಿದಂ ಬಾಣಮಂ ಸೆಳೆದು ನಿಜ ಕಾರ್ಮುಕವನು ಖತಿಯಿಂದೆ ಫಲುಗುಣಂ ಪೂಡಿದ ಮಹಾಸ್ತ್ರಮಂ ಶತಪತ್ರಲೋಚನಂ ಕಂಡು ಅದಕ್ಕೆ ಮುನ್ನ ತಾನ ತುಲಗೋ ವರ್ಧನವನಾಂತೂ ಗೋಕುಲವನೋವಿದ ಸುಕೃತ ಫಲವನಿತ್ತು
ಅತಿಶಯದ ಶಕ್ತಿಯಂ ನೆಲೆಗೊಳಿಸಿ ಬೇಗದಿಂ ಅತಿಶಯದ ಶಕ್ತಿಯಂ ನೆಲೆಗೊಳಿಸಿ ಪ್ರತಿಭಟನ ಶಿರವನಿಳುಹಿನ್ನು ಎಂದು ಬೆಸಸಲು ಉನ್ನತ ಪರಾಕ್ರಮಿ ಧನಂಜಯ ಆರ್ದು ಕಿವಿವರೆಗೆ ತೆಗೆದೆಚ್ಚನ ಶರವನು. ಮೂರು ಬಾಣವನ್ನು ಬಿಡ್ತೀನಿ, ಅದರಲ್ಲಿ ನಿನ್ನ ತಲೆಯನ್ನು ತೆಗೀತೀನಿ ಅಂತ ಅರ್ಜುನನ ಪ್ರತಿಜ್ಞೆ. ಮೂರು ಬಾಣವನ್ನು ಕತ್ತರಿಸ್ತೀನಿ ಅಂತ ಸುಧನ್ವನ ಪ್ರತಿಜ್ಞೆ. ಅರ್ಜುನ ಬಹಳ ಸಿಟ್ಟಿನಿಂದ ಬಾಣವನ್ನ ಧನುಸ್ಸಿಗೆ ಕೂಡಿದ ಕೂಡಲೇ ಕೃಷ್ಣ ಅದಕ್ಕೆ ತಾನು ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿದಾಗ ಆ ಒಂದು ಗೋಕುಲವನ್ನು ಕಾಪಾಡಿದ ಪುಣ್ಯವೇನಿತ್ತು ಆ ಪುಣ್ಯವನ್ನ ಆ ಬಾಣಕ್ಕೆ ತುಂಬ ಬಿಟ್ಟು ಅರ್ಜುನ ಬೇಗ ಈ ಸುಧನ್ವನ ತಲೆಯನ್ನು ಕತ್ತರಿಸು ಸಾಕು ಅಂತ ಹೇಳಿಬಿಟ್ಟು ಹೇಳೋಣ. ಅವನು ಬಾಣವನ್ನ ಪ್ರಯೋಗ ಮಾಡಿದ್ದಾನೆ. ಆ ಬಾಣವನ್ನ ಸುಧನ್ವ ಕೂಡ ತುಂಡರಿಸ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಕವಿ ಅವರಿಬ್ಬರ ಯುದ್ಧದ ಆ ಮೂರು ಬಾಣಗಳ ಕಥೆಯನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಅಹಹ ಮುರಹರ ಪಾರ್ಥನಿಸುವ ಬಾಣಕ್ಕೆ ನಿನ್ನ ಬಹಳ ಸುಕೃತವನಿತ್ತೇ ಲೇ ಸಾದುದು ಇದನರಿಯಬಹುದೇ ನೋವಿಲ್ಲಲ ನಿನಗೆನುತ ತೀವ್ರದಿಂ ಕೊರಳ ಸರಿಸಕೆ ನಭದೊಳು ಬಹ ಸರಳ ನೆಚ್ಚು ನಿಮಿಷಾರ್ಧದೊಳ್ ಕಡಿದು ಗಗಗಿಸುವ ಸುಧನ್ವನಂ ಕಂಡು ಅವನ ಸೈನ್ಯದೊಳ್ ಕಹಳೆಗಳೇ ಸೂಳೈಸಿದವು ಮೆಚ್ಚಿದರ್ ದಿವಿಜರು ಅಚ್ಯುತಂ ಬೆರಗಾದನು. ಸುಧನ್ವ, ಪರಮಾತ್ಮ ನಿನ್ನ ಪುಣ್ಯವನ್ನೆಲ್ಲ ಬಾಣ ಕೊಟ್ಬಿಟ್ಟೆ, ಈಗ ಈ ಬಾಣವನ್ನು ಕತ್ತರಿಸೋದ್ನ ನಿನಗೆ ಬೇಜಾರಾಗಲ್ಲ ತಾನೇ ಅಂತೇಳಿ ತಮಾಷೆ ಮಾಡ್ತಾ ಒಂದೇ ಒಂದು ಬಾಣದಿಂದ ಅರ್ಜುನನ ಬಾಣವನ್ನ ಕಡಿದಿದ್ದಾನೆ. ದೇವತೆಗಳಿಗೆಲ್ಲ ಬಹಳ ಸಂತೋಷವಾಗಿದೆ. ಅರ್ಜುನನ ಪ್ರತಿಜ್ಞೆಯಲ್ಲಿ ಒಂದು ಬಾಣ ಮುಗಿದು ಹೋಗಿದೆ. ಅರ್ಜುನ ಎರಡನೇ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ತಗೊಂಡಿದ್ದಾನೆ. ಅದಕ್ಕೆ ಕೃಷ್ಣ ತನ್ನ ಕೃಷ್ಣಾವತಾರದ ಪುಣ್ಯವನ್ನೆಲ್ಲ ಧಾರೆ ಎರಿತಾ ಇದ್ದಾನೆ. ಮೂರು ಬಾಣದೊಳಿವನ ತಲೆಯ ನರಿದ ಪೆನೆಂದು ತೋರಿಯಾಡಿದೆ ಆಂ ಪ್ರತಿಜ್ಞೆಯನು ಅದರೊಳು ಒಂದು ಮೀರಿಪಾದುದು ಕೋಲೆರಡರಿಂದೆ ರಿಪುಶಿರವ ನಿಳುಗಬೇಕೆನುತೆ ನರನು ಏರಿಸಿದ ನಂಬಂ ಶರಾಸನಕ್ಕೆ ಬಳಿಕದಕ್ಕೆ ಹೇರಿದಂ ಹರಿ ತನ್ನ ಕೃಷ್ಣಾವತಾರದೊಳ್ ಮೀರಿಧರೆಯಂ ಪರೆದ ಪುಣ್ಯಮಂ ಮೇಲೆ ಫಲುಗುಣ ನೆಚ್ಚನು ಆ ಕಣೆಯನು ಆಗಳತಿ ರೋಷದಿಂದ ಆಲಿಗಳ್ ಕೆಂಪಡರಲು ಈಗಳರ್ಜುನನ ಬಾಣಕ್ಕೆ ನಿನ್ನ ಪುಣ್ಯಮಂ ನೀಗಿಸಿದೆಯಲ ದೇವನೋಡು ಭಗದಿವ್ಯಾಸ್ತ್ರಮಂ ಕತ್ತರಿಸದಿರ್ದೊಡೆ ಭೋಗದಳು ಅರುಂಧತಿಯ ಕೂಡಿದ ವಸಿಷ್ಠನಂ ಪೋಗಿ ಕೊಂದವನ ದುರ್ಗತಿಗೆ ತಾನಿಳಿವೆನು ಎನುತ ಆಗಸದೊಳು ಅರ್ಕನಂತೈ ತಪ್ಪ ಸರಳಂ ಸುಧನ್ವನಿಕ್ಕಡಿಗೈದನು ಕೂಡೆ ಮೊಳಗಿದವು ನಿಸ್ಸಾಳಂಗಳೈ
ಬಳಿಕ ಕೃಷ್ಣನಂ ನೋಡಿ ನುಡಿದಂ ಪಾರ್ಥನು ಎರಡಂಬು ಮುರಿದುದು ಇನ್ನೊಂದರಳಿವನ ಶಿರವನು ರೂಢಿಯಿಂದರಿಯದೊಡೆ ಹರಿಹರ ವಿಭೇದಮಂ ಮಾಡಿ ನಿಂದಿಸಿದವನ ಗತಿಯಾಗಲೆನಗೆನುತ ಪೂಡಿದಂ ಮತ್ತೆ ಕೋದಂಡದೊಳ್ ಬಾಣಮಂ ನೃಪತಿ ಕೇಳು ಅದ್ಭುತವನು ಎರಡು ಬಾಣವನ್ನು ಕತ್ತರಿಸಿಯಾಯಿತು. ಮೂರನೇ ಬಾಣವನ್ನ ಹುಡುವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಇನ್ನು ಒಂದು ಬಾಣ ಇದೆ, ಇದರಲ್ಲೇನಾದರೂ ಕೂಡ ನಾನು ಸುಧನ್ವನ ಶಿರಸ್ಸನ್ನ ಹಾರಿಸದೇ ಇದ್ರೆ ಶಿವನಿಗೂ ವಿಷ್ಣುವಿಗೂ ಭೇದವನ್ನು ಮಾಡಿ ಕೃಷ್ಣ ಹೆಚ್ಚು ವಿಷ್ಣು ಹೆಚ್ಚು ಶಿವ ಕಡಿಮೆ, ಶಿವ ಹೆಚ್ಚು ವಿಷ್ಣು ಕಡಿಮೆ, ಈ ರೀತಿ ಹರಿಹರ ಭೇದವನ್ನು ಮಾಡಿ ನಿಂದೆ ಮಾಡ್ತಾನಲ್ಲ, ಅಂಥವನಿಗೆ ಯಾವ ದುರ್ಗತಿ ಆಗತ್ತೋ ಅಂಥ ದುರ್ಗತಿ ನನಗಾಗಲಿ ಅಂತ ಹೇಳಿಬಿಟ್ಟು ಅವನು ಬಾಣವನ್ನು ಹೂಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಆ ಬಾಣಕ್ಕೆ ತನ್ನ ಶಕ್ತಿಗಳನ್ನೆಲ್ಲ ತುಂಬಿದ್ದು ಸಾಕಾಗಲಿಲ್ಲ ಅಂತ ಹೇಳಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆವಾಹನೆ ಮಾಡ್ತಾ ಇದ್ದಾನೆ. ಹೂಡಿದನರ್ಜುನನ ಮಾರ್ಗಣದ ಮೊದಲಳು ಆವಾಹನಂಗೈದು ಕಮಲಜಂ ನಿಲ್ಲಿಸಿ ವೃಷಭವಾಹನನ ಕೋಲ್ತುದಿಗೆ ತಂದಿರಿಸಿ ಸಾಯಕದ ನಡುವೆ ತಾನೇ ವ್ಯಾಪಿಸಿ ಕಾಹುಗಳನುರೆ ಬಲಿದು ರಾಮಾವತಾರದೊಳ್ ದೇಹಮಳ್ಳನಿತು ದಿನಂ ಆರ್ಜಿಸಿದ ಪುಣ್ಯಂ ಕೋಟಿ ಸಿಡಿಲೊಮ್ಮೆ ಗರ್ಜಿಸಿದ ಓಲು ಓದಿದನ ನಿಶಾಟದಲ್ಲಣನು ಅತುಳ ಪಾಂಚಜನ್ಯವನು ಆ ಕಿರೀಟಿ ಪಿಡಿದಂ ದೇವದತ್ತಮಂ ಸಪ್ತಾಬ್ಧಿ ರಭಸಮೊಬ್ಬುಳಿಸುವಂತೆ ಮೀಟಾಡಿಸಿತು ಭೂಮಿಯಂ ಮೇರು ಶೈಲಮಂ ದೂಟಾಡಿಸಿತು ರಾಶಿತಾರಾಗ್ರಹಗಳಂ ತಾಟಾಡಿಸಿತು ಹನುಮನಬ್ಬರಣೆ ಲಗ್ಗೆವರೆ ಮೊಳಗಿದುವು ನಿಜ ಬಲದೊಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆ ಬಾಣದಲ್ಲಿ ಆವಾಹನೆ ಮಾಡಿಬಿಟ್ಟು ರಾಮಾವತಾರದಲ್ಲಿ ತಾನು ಲೋಕವನ್ನ ರಕ್ಷಣೆ ಮಾಡಿದ್ದಿಂದ ಬಂದ ಪುಣ್ಯವನ್ನೆಲ್ಲ ಕೃಷ್ಣ ಪರಮಾತ್ಮ ಸೇರಿಸಿಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಈ ಮೂರನೇ ಬಾಣದಲ್ಲಿ ಸುಧನ್ವನ ಸಂಹಾರ ಅಂತ ತೀರ್ಮಾನ ಮಾಡಿಕೊಂಡು ಕೃಷ್ಣ ಪಾಂಚಜನ್ಯ ಶಂಖವನ್ನು ಅರ್ಜುನ ದೇವದತ್ತ ಶಂಖವನ್ನು ಊದುಬಿಟ್ಟಿದ್ದಾನೆ. ಇಡೀ ಪ್ರಪಂಚವಲ್ಲ ಅದರುತ್ತಾ ಇದೆ. ಆಂಜನೇಯ ಬಹಳ ಉತ್ಸಾಹದಿಂದ ನಾದವನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನೀನು ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ ಈಗ ಹೇಳು, ಯಾಕೆಂದ್ರೆ ಅರ್ಜುನನಿಗೋಸ್ಕರವಾಗಿ ನಿನ್ನ ಎಲ್ಲ ಪುಣ್ಯವನ್ನು ಖರ್ಚು ಮಾಡ್ಕೊಂಡ್ಬಿಟ್ಯಾ ಅಂತ ಹೇಳ್ಬಿಟ್ಟು ತಮಾಷೆಯಿಂದ ಸುಧನ್ವ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.